ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಬೆಚ್ಚಿ ಬೀಳಿಸುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನೇ ಪತ್ನಿ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿದ ಭೀಕರ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಗ್ರಾಮದ ನಿವಾಸಿಯಾಗಿದ್ದ ಅರ್ಚಕ ಸಿದ್ದಲಿಂಗಪ್ಪ 46 ವರ್ಷ ಮೇ 6ರಂದು ಕೆ ಶೆಟ್ಟಹಳ್ಳಿ ಬಳಿಯ ದೇವಾಲಯಕ್ಕೆ ಪೂಜೆ ಮಾಡಲು ತೆರಳಿದ್ರು. ಆದರೆ ರಾತ್ರಿ ಮನೆಗೆ ವಾಪಸ್ ಬರಲೇ ಇಲ್ಲ. ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹುಡುಕಾಟ ಆರಂಭಿಸಿದ್ರು. ಈ ವೇಳೆ ಮರಳಗಾಲ ಗ್ರಾಮದ ಬಳಿ ಇರುವ ಸಿಡಿಎಸ್ ನಾಲೆ ದಡದಲ್ಲಿ ಸಿದ್ದಲಿಂಗಪ್ಪ ಧರಿಸಿದ್ದ ಚಪ್ಪಲಿ ಹಾಗೂ ರಕ್ತದ ಕಲೆಗಳು ಪತ್ತೆಯಾಗಿದ್ವು. ಮರುದಿನ ಬೆಳಗ್ಗೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದಾಗ ನಾಲೆಯೊಳಗೆ ಸಿದ್ದಲಿಂಗಪ್ಪ ಅವರ ಶವ ಹಾಗೂ ಬೈಕ್ ಪತ್ತೆಯಾಯಿತು. ಮೊದಲು ಇದು ಅಪಘಾತ ಎಂದು ಶಂಕಿಸಲಾಗಿತ್ತು. ಆದರೆ ಪೊಲೀಸರಿಗೆ ಅನುಮಾನ ಮೂಡಿದ ಹಿನ್ನೆಲೆಯಲ್ಲಿ ಸವಿಸ್ತಾರವಾಗಿ ತನಿಖೆ ನಡೆಸಲಾಗಿತ್ತು. ತನಿಖೆಯ ವೇಳೆ ಅರ್ಚಕನ ಪತ್ನಿ ಶಾಲಿನಿ ಅವರನ್ನ ವಿಚಾರಣೆಗೊಳಪಡಿಸಿದಾಗ ದೊಡ್ಡ ಸತ್ಯ ಹೊರಬಂದಿತು. ಮರಳಗಾಲ ಗ್ರಾಮದ ನಿವಾಸಿ ಹರೀಶ್ ಎಂಬಾತನೊಂದಿಗೆ ಶಾಲಿನಿಗೆ ಅಕ್ರಮ ಸಂಬಂಧವಿತ್ತು ಎಂದು ಪೊಲೀಸರಿಗೆ ತಿಳಿಯಿತು. ಸುಮಾರು 1.5 ವರ್ಷಗಳ ಹಿಂದೆ ಶಾಲಿನಿಯನ್ನ ಹರೀಶ್ ಜೊತೆಗೆ ಗಂಡ ಸಿದ್ದಲಿಂಗಪ್ಪ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದರು. ಆದರೂ ಮಕ್ಕಳಿಗಾಗಿ ಪತ್ನಿಯನ್ನ ಕ್ಷಮಿಸಿದ್ರು. ಆದರೆ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಕೊಲೆ ಮಾಡಲು ಶಾಲಿನಿ ಖತರ್ನಾಕ ಸಂಚು ರೂಪಿಸಿದ್ದಳು. ಮೇ 6ರಂದು ಗಂಡ ಪೂಜೆಗೆ ತೆರಳುತ್ತಿದ್ದಂತೆ ಈ ವಿಷಯವನ್ನ ಪ್ರಿಯಕರ ಹರೀಶ್ಗೆ ತಿಳಿಸಿದಳು. ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಸಿಡಿಎಸ್ ನಾಲೆ ಬಳಿ ಹರೀಶ್ ತನ್ನ 2 ಸ್ನೇಹಿತರೊಂದಿಗೆ ಸೇರಿ ಸಿದ್ದಲಿಂಗಪ್ಪ ಅವರನ್ನ ಅಡ್ಡಗಟ್ಟಿ ದೊನ್ನೆಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ನಂತರ ಶವವನ್ನ ಬೈಕ್ ಸಮೇತ ನಾಲೆಗೆ ಎಸೆದು ಅಪಘಾತದಂತೆ ತೋರಿಸಲು ಯತ್ನಿಸಿ ಪರಾರಿಯಾಗಿದ್ದಾರೆ. ಪ್ರಕರಣದ ಸುಳಿವು ಪತ್ತೆ ಹಚ್ಚಿದ ಪೊಲೀಸರು ಪತ್ನಿ ಶಾಲಿನಿ ಹಾಗೂ ಆಕೆಯ ಪ್ರಿಯಕರ ಹರೀಶ್ ಅವರನ್ನ ಬಂಧಿಸಿ ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ಅಕ್ರಮ ಸಂಬಂಧದ ಕಾರಣಕ್ಕೆ ನಡೆದ ಈ ಭೀಕರ ಕೊಲೆ ಘಟನೆ ಶ್ರೀರಂಗಪಟ್ಟಣ ಪ್ರದೇಶದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇದಾಗಿತ್ತು ಈ ಕ್ಷಣದ ಕ್ರೈಮ್ ನ್ಯೂಸ್. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕ್ರೈಮ್ ಪ್ರಪಂಚ ಕನ್ನಡ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಅದೇ ರೀತಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.